ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಎಲ್ಲಪ್ಪ ಇದ್ದೀನಿ ಅಂದರೆ ಹತ್ತತ್ರ ನಾನು ಇದು ಯಾವುದೋ ಒಂದು IVC ರೋಡ್ ಹತ್ರ ಇದೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಫ್ರೆಂಡ್ನ ಯಾವುದಾದ್ರು ಇದಕ್ಕೆ ಬಿಡೋಕ್ಕೆ ಬಂದಿದೆ. ಯಾವುದಾದ್ರು ಪ್ಲಾಂಟ್ ಇದೆಯಲ್ಲ, ಯಾವುದೋ ಐಫೋನ್ದು. ಅಲ್ಲಿಂದ ಇವಾಗ ಈ ಕಡೆ ಸಿಟಿ ಕಡೆ ಖಾಲಿ ಹಾಕೋಗೋಣ ಅಂತ ಅಂದ್ಕೊಂಡು ರ್ಯಾಪಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ಯಾವ್ದಾದ್ರು ಬೀಳುತ್ತೇನಂತ. ಆಲ್ಮೋಸ್ಟು ಓಲಾ ಮತ್ತು ಊಬರ್ ಅಲ್ಲೇ ಲಾಗಿನ್ ಆಯಿತು. ಆದರೆ ರ್ಯಾಪಿಡ್ ಝೋನ್ ಅಂತ ಇರುತ್ತಲ್ಲ, ಎಷ್ಟು ದೊಡ್ಡದು, ಅಲ್ಲಿವರೆಗೂ ಬಂದೆ. 10 ಕಿಲೋಮೀಟ್ರ್ ಬಂದೆ. ಇಲ್ಲಿಂದ ರಾಜನಕುಂಟೆ 12 ಕಿಲೋಮೀಟ್ರ್ ಇದೆ ಗೈಸು. ಇನ್ನು ಯಲಹಂಕ ಇಲ್ಲಿಂದ ರಾಜನಕುಂಟೆ 12 ಅಂದರೆ ಇನ್ನೂ ಆಲ್ಮೋಸ್ಟ್ 15 ಕಿಲೋಮೀಟ್ರ್, ಸಾರಿ 15 ಒಂದು 18-19 ಕಿಲೋಮೀಟ್ರ್ ಇನ್ನೂ ಯಲಹಂಕಕ್ಕೆ ಹೋಗ್ಬೇಕು ನಾನು. ಅಷ್ಟು ದೂರ ಇದ್ದೀನಿ. ರಾಜನಕುಂಟೆ ಯಲಹಂಕ ನಮ್ಮ ಮನೆಯಾಗ ಹೋಗೋಕ್ಕೆ ಆಲ್ಮೋಸ್ಟ್ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಐತೆ. ಯಾವ್ದಾರು ಒಂದು ಆರ್ಡ್ರು ಹೊಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಲಾಗಿನ್ ಆಗಿದ್ದೀನಿ. ಶನಿವಾರ ಬೇರೆ ಇರು. ಓಲಾ ಯಾವುದ್ಯಾವ್ದು ಓಪನ್ ಮಾಡಿದ್ದೀನಿ, ಓಲಾ, ಊಬರು ಮತ್ತು ರ್ಯಾಪಿಡೋ 3 ಓಪನ್ ಮಾಡಿದ್ದೀನಿ. ಯಾವ್ದಾದ್ರು ಬೀಳುತ್ತೆ ಅಂದ್ಕೊಂಡು, ಯಾವ್ದಾರು ಬಿದ್ದರೆ ಸಾಕಪ್ಪ ಒಂದು ಕರ್ಕೊಂಡೋದ್ರೂ ಹೋಗ್ತೀನಿ. ನನಗೆ ಚೂರು ದುಡ್ಡಾದರೂ ಆಗುತ್ತಲ್ಲ ಖರ್ಚಿಗೆ, ಅದಕ್ಕೆ ಅಂದ್ಕೊಂಡು ಇದನ್ನು ಮಾಡ್ಕೊಂಡಿದ್ದೀನಿ. ನೋಡೋಣ ಗೈಸ್, ಯಾವ್ದಾದ್ರು ಆರ್ಡ್ರು ಬಿತ್ತಂದರೆ ತೊಗೊಂಡು ಹೋಗ್ತೀನಿ ಅಷ್ಟೇ ಗೈಸ್. ಇವಾಗ ಒಂದು ಊಬರಲ್ಲಿ ಒಂದು ಬಿದ್ದೈತೆ. 2.5 ಕಿಲೋಮೀಟ್ರ್ ಪಿಕಪ್ ಇರೋದು. ಆಲ್ಮೋಸ್ಟು ಇದರಲ್ಲಿ ಬೀಳ್ತಾಯಿತ್ತು ಹೊಲದಲ್ಲಿ. ಅದೇದೋ ಹೊಟ್ಟಳ್ಳಿ ಅಂತೆ, ಚಿಕ್ಕಜಲ ಮುಂದೆ. ಆ ಕಡೆ ಯಾಕೆ ಮತ್ತೆ ಹೋಗಲಿ ಏರ್ಪೋರ್ಟ್ ಕಡೆ ಅಂದ್ಕೊಂಡು ಸಿಟಿ ಒಳಗಡೆ ಎಲ್ಲಿ ಕೊಟ್ಟನೋ ಗೊತ್ತಿಲ್ಲ, ಅದು ಯಾವ ಸೈಡ್ ಏರಿಯಾ ಅಂತ. ಒಟ್ಟಿನಲ್ಲಿ 79 ಇದೆ. ಟೋಟಲು 8 ಕಿಲೋಮೀಟ್ರ್ ಪಿಕಪ್ಗೆ 2-3 ಕಿಲೋಮೀಟ್ರ್ ಡ್ರಾಪ್ ಬಂದುಬಿಟ್ಟು 5 ಕಿಲೋಮೀಟ್ರ್ ಐತೆ. ನೋಡೋಣ ಗೈಸ್, ಅಲ್ಲಿ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಪಿಕಪ್ ಹತ್ರ ಬಂದಿದ್ದೀನಿ. ಇಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಇದೇನು PG ಗಳು ಇದ್ದಾವೆ ಇಲ್ಲಿ, ನನಗೆ ಗೊತ್ತಿಲ್ಲ. ನೋಡೋಣ, ಕಸ್ಟಮರ್ ಕಾಲ್ ಮಾಡೋಣ. ಯಾರು ಕಸ್ಟಮರ್ ಹೆಸರು ಪ್ರಿಯಾಂಕ್ ಅಂತೆ, ಗೊತ್ತಿಲ್ಲ ಯಾರಂತ. ರೀಚ್ಡು ಸ್ಟಾರ್ಟ್ ಬೈಕ್ ರೈಡ್ ರೆಸ್ಟ್. ಇರಿ, ಫಸ್ಟ್ ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ. ಎಲ್ಲವರಿಂದ ಗೊತ್ತಿಲ್ವಲ್ಲ ನನಗೂ. ಇಲ್ಲಿ ಬರೀ PG ಗಳು ಇದ್ದಾವೆ. ಇದು ಯಾವ ಏರಿಯಾ ಅಂತಲೂ ಗೊತ್ತಿಲ್ಲ ಕೈ. ಕ್ವೀನ್ಸ್ ಪ್ಯಾಲೇಸ್. ಸ್ಟಾರ್ಟ್ ಬೈಕ್ ರೈಡು, ಕ್ಯಾಶ್ ಟ್ರಿಪ್ಪು, ಡ್ರಾಪ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಇದು ಯಾವುದು? ಹೊಸಮರನಹಳ್ಳಿ, ಬೆಂಗಳೂರು. ಏನು ಕಾಲೇ ಕನೆಕ್ಟ್ ಆಗ್ತಾ ಇಲ್ವಾ? ಹಲೋ ಮೇಡಮ್, ಪಿಕಪ್ ಹತ್ರ ಬಂದಿದ್ದೀನಿ ಮೇಡಮ್. ಇದು ಕ್ವೀನ್ಸ್ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿದ್ದೀನಿ. ಓಕೆ ಬನ್ನಿ. ಕಸ್ಟಮರ್ 2 ನಿಮಿಷ ಅಂತ ಹೇಳ್ಬಿಟ್ಟು ಇನ್ನೂ ಬಂದೇ ಇಲ್ಲ. ಯಾರು ಬಂದರು ಅನ್ಸುತ್ತೆ, ಗೊತ್ತಿಲ್ಲ ಇವ್ರದ್ದೇನಂತ. ನೋಡೋಣ, ಕೇಳೋಣ. ಮೇಡಮ್ ನಿಮ್ಮದೇನಾ ನೇಮ್? OTP ಹೇಳಿ. 0012 0012. ಯಾವ ಸೈಡ್ ಇದೆ ಮೇಡಮ್ ಡ್ರಾಪು? ನಾನೆಲ್ಲ ಸಿಟಿ ಕಡೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಪಿಕಪ್ ಕನ್ಫರ್ಮ್ ಮಾಡ್ಕೊಂಡೆ. ನೋಡಿದ್ರೆ ಉಲ್ಟಾನೇ ಬಂದುಬಿಟ್ಟೈತೆ. ಆವಾಗಲೇ ಅಲ್ಲಿ ಬಿಟ್ಟು ಬಂದೆ ಗೈಸ್. ಇಲ್ಲ, ಆ ಸೈಡ್ ಮತ್ತೆ ನಾವು ಫ್ರೆಂಡ್ನ ಬಿಟ್ಟು ಬಂದೆ. ನಾನು ಸಿಟಿ ಒಳಗಡೆ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೆ. ಕೂತ್ಕೊಳ್ಳಿ, ಪರವಾಗಿಲ್ಲ, ಸ್ಲೋ ಆಗಿ ಬನ್ನಿ ಗೈಸು. ಇವಾಗ ಮತ್ತೆ ಉಲ್ಟಾನೇ ಹೋಗ್ಬೇಕು ನಾನು. ಮತ್ತೆ ಏನು ಮಾಡೋದು? ನಾನೆಲ್ಲ ಆ ಸೈಡ್ ಇದೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಊಟರ್ನ್ ಇದೆಯಲ್ಲ ಮುಂದೆ ಮೇಡಮ್. ದೇವ್ರೆ, ಅಡ್ಡಕ್ಕಂತ ಇಂಜನ್ಗೆ ಸೈಡ್ಗೆ ಬಂದುಬಿಡ್ತು. ಕಲೆಕ್ಟು ಮ್ಯಾಪಿಂಗೆ. ಒಂದು ನಿಮಿಷ, ನನಗೆ ಗೊತ್ತಾಗ್ತಲ್ಲ ಗೈಸ್ ಯಾವ ಕಡೆ ಹೋಗೋದಂತ. ಒಂದು ನಿಮಿಷ ಮೇಡಮ್. ನಾವಿಗೇಷನ್ ನಾವಿಗೇಟ್ ಹಾಕಿಬಿಡೋಣ ಗೈಸ್. ಗೊತ್ತಿಲ್ಲ ಬೇರೆ ಈ ಕಡೆಯಿಂದ. ಇಲ್ಲಿಂದ ಯೂಟರ್ನ್ ಇದೆಯಲ್ಲ, ಬನ್ನಿ ಗೈಸು, ಇಲ್ಲಿಂದ ಹೋಗ್ಬಿಡೋಣ. ಹಂಸಲ್ಲಿ ದಡಕ್ಕಂತ ಗಾಡಿನೇ ಹೋದು ಇದನ್ನೇ ಆಯಿತು ಸಡನ್ನಾಗಿ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದೆ. ಇಲ್ಲೇ ಅಲ್ವಾ ಮೇಡಮ್? ಎಲ್ಲೋ ಐತಪ್ಪ ಇದು. ನಿಮಿಷ. ಕಲೆಕ್ಟ್ ಪೇಮೆಂಟ್, ಕ್ಯಾಶ್ ಆನ್ಲೈನ್ ಮೇಡಮ್. 75 ತೊಗೊಳ್ಳಿ ಮೇಡಮ್, ಸ್ಕ್ಯಾನ್. ಕಂಪ್ಲೀಟು ಬೈ ಕ್ಯಾಶು ಆಗಿದೆಯಾ? 1 ಸೆಕೆಂಡು ನೋಡ್ತೀನಿ. ಯಾವತ್ತೂ ಮಾಡಲ್ಲ, ಅಪರೂಪ ಮಾಡೋದು, ಅದಕ್ಕೆ ಕೇಳಿದ್ದು.
ಓಕೆ ಮೇಡಮ್, ಆಗಿದೆ, ಥ್ಯಾಂಕ್ ಯು. ಬನ್ನಿ ಗೈಸು, 75 ರುಪೀಸ್ ಆಯಿತು. ಇಲ್ಲಿಂದ ಯಾವ್ದಾದ್ರು ಕೊಡ್ತಾನೆ ಅಂತ ಅಂದ್ಕೊಂಡು ಇಂಡಿಕೇಟ್ರ್ ಅವಾಗಲೇ ಹಾಕಿದ್ರೆ ಮತ್ತು ಇದನ್ನೇ ಮಾಡ್ತಿದ್ನಲ್ಲ, ಇವೆಲ್ಲ ಕಾರ್ ಓಡಿಸ್ತಾವು ಲೇಡೀಸ್ ಅಂತೀನಿ. ಬನ್ನಿ ಗೈಸ್, ಇವಾಗ ಮತ್ತೆ ಯಾವುದ್ಯಾವುದೋ ಅಪ್ಲಿಕೇಶನ್ ಓಪನ್ ಮಾಡೋಣ. ರ್ಯಾಪಿಡೋ ಮತ್ತು ಓಲಾ ಓಪನ್ ಮಾಡ್ಕೋಬೇಕು. ನಾನೆಲ್ಲ ಬೇರೆ ಸೈಡ್ ಯಲಹಂಕ ಸೈಡಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟೆ. ಆ ಏರಿಯಾನು ಗೊತ್ತಿಲ್ವಲ್ಲ ಈ ಸೈಡ್ ಯಾವುದಂತ, ಅದೇ ಕನ್ಫ್ಯೂಷನ್ ಆಗೋದು ನೋಡಿ ನಮಗೆ. ಏನು ಮಾಡೋಕ್ಕಾಗಲ್ಲ, ಆದ್ರೂ ಹೊಂದ್ಕೊಂಡು ಹೋಗೋಣ. ಊಬರ್ ಓಪನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಊಬರಲ್ಲಿ ಇವಾಗ ಒಂದು ಆರ್ಡರ್ ಹೊಡೆದಿದ್ದೀನಿ 75 ರೂಪಾಯಿದು. ಬನ್ನಿ ಗೈಸ್, ಮತ್ತೆ ಸಿಗ್ತೀನಿ ಆಮೇಲೆ. ನೋಡಿ ಗೈಸ್, 3 ಕಿಲೋಮೀಟ್ರ್ ಡ್ರಾಪ್ ಹಾಕಿಬಿಟ್ಟು 2 ಕಿಲೋಮೀಟ್ರ್ ಎಕ್ಸ್ಟ್ರಾ ತರ್ಸೋರ ಕಸ್ಟಮರ್. 44 ರೂಪಾಯಿ ಇದೆ ಕೊಡಿ. ಸ್ಕ್ಯಾನರಾ ಎಷ್ಟಲ್ಲ 44 ಆಗಿದೆ, ಎಕ್ಸ್ಟ್ರಾ ಪೇ ಮಾಡಿ. 2 ಕಿಲೋಮೀಟ್ರ್ ಖರ್ಚಿದ್ರೆ ಮತ್ತೆ ಸುಮ್ಮನೆ ಯಾರು ಬರ್ತಾರೆ ಹೇಳಿ? ಯಾರೂ ಹಂಗೆ ಬರೋದೇ ಇಲ್ಲಣ್ಣ. ಇನ್ನೊಂದು ಊಬರಲ್ಲಿ ಬಂದುಬಿಟ್ಟೈತೆ ಗೈದು. ಇದು ಪಿಕಪ್ ರಾಜಗೋಪಾಲು. ಎಲ್ಲಿ ಇದು? ಎಷ್ಟೇನಾ? ಏನಣ್ಣ, ನೆಕ್ಸ್ಟ್ ಟೈಮ್ ಈ ಥರ ಯಾವತ್ತು ಯಾರು ಇದ್ರೂ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಎಲ್ಲಿದೆ ಅಲ್ಲಿ ಡ್ರಾಪ್ ಕರೆಕ್ಟಾಗಿ ಹಾಕಿ. ಸುಮ್ಮನೆ ನೋಡಿ ಇದು ಈ ಥರ ಮಾಡ್ತಾರೆ. ಯಾವ ತಮಿಳು ಸೌನು ಕಿತ್ತೋದು ನನ್ನ ಮಗ ಹೋದವನು, ಗುಬಾಲ್ ನನ್ನ ಮಗ. ಎಲ್ಲ ಇದು ಎಲ್ಲಿಗೆ ಹಾಕೋಣ ಅಂದ್ರೆ ಅವನು ರೇವಾ ಯೂನಿವರ್ಸಿಟಿ ಕಾಲೇಜ್ ಆ ಕಡೆ ಇದೆ, ಇವ್ನು ಪೂರ್ತಿ ಒಳಗಡೆ ಭಾರತೀಯ ಸಿಟಿ ಕಡೆ 2 ಕಿಲೋಮೀಟ್ರ್ ತರ್ಸೋಣ ನನಗೆ. ರಾಜಗೋಪಾಲು ಎಲ್ಲಪ್ಪ ಇದು ಕಸ್ಟಮರು. ಇದರಲ್ಲಿ ಡ್ರಾಪ್ ಲೊಕೇಶನ್ ಎಲ್ಲಿ ಗೊತ್ತಾಗ್ತಲ್ಲ ನನಗೆ, ಲೊಕೇಶನ್ನು ಗೊತ್ತಾಗ್ತಲ್ಲ. ಅಲ್ಲೇ ಇದೇನಂತ ಗೊತ್ತಾಗ್ತಲ್ಲ, ಒಂದು ಗೊತ್ತೇ ಆಗ್ತಲ್ಲ ಗೈಸ್. ಇದು ಊಬರಲ್ಲಿ ಇನ್ನೂ ಹೋಗ್ತಾ ಇದ್ದೀನಿ. ಇವಾಗ ಪಿಕಪ್ ಹತ್ರ ಏರಿ ಸಿಗ್ತೀನಿ ಎಲ್ಲ ಹೋದ್ಮೇಲೆ. ಇದು ಇನ್ನೊಂದು ಊಬರ್ದು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಿ ನಿಂತ್ಕೊಂಡವ್ರಪ್ಪ ಕಸ್ಟಮರು ಒಂದು ಗೊತ್ತಾಗ್ತಲ್ಲ. ಲೊಕೇಶನ್ ಥರ ಆದರೂ ಬಂದೆ. ಯಾವ ಸೈಡ್ ಇದ್ದಾರೆ ಅವರು? ಇಲ್ಲೇ ಲೊಕೇಶನ್ ತೋರಿಸ್ತೈತೆ, ಯಾವ್ದು ಅಂತ ಗೊತ್ತಿಲ್ಲ. ಅವರೇ ಅನಿಸುತ್ತೆ, ನನ್ನ ಪ್ರಕಾರ ಏನು ಗೊತ್ತಿಲ್ಲ. ಆಲ್ಮೋಸ್ಟು ನಿಮ್ದೇನಾ ಸರ್? ರಾಜಗೋಪಾಲನಾ? ಓಕೆ, ತೊಗೊಳ್ಳಿ. OTP ಹೇಳಿ. 4298 ಸರ್. ಕೂತ್ಕೊಳ್ಳಿ ಸರ್. ಡ್ರಾಪ್ ಎಲ್ಲಪ್ಪ ಅಂದರೆ ಗೈದು ಯಲಹಂಕ ನ್ಯೂ ಟೌನು. ಎಷ್ಟು? ಕೂತ್ಕೊಳ್ಳಿ ಸರ್. ಪುರ ಅದು ಇನ್ನೊಂದು ರೈಡ್ ಬಿದ್ದಿತ್ತಲ್ಲ, ಅವರು ಡ್ರಾಪ್ ಮುಂದೆ ಬಿಡು ಅಂತ ಹೇಳಿದ್ರು, ಅದಕ್ಕೆ ಲೇಟ್ ಆಯಿತು. ಬನ್ನಿ ಗೈಸ್, ಇಲ್ಲಿಂದ 6.5 ಕಿಲೋಮೀಟ್ರ್ ಇದೆ ಡ್ರಾಪು. ಯಲಹಂಕ ನ್ಯೂ ಟೌನಿಗೆ ಹೋಗೋಣ ಇವಾಗ. ಪರವಾಗಿಲ್ಲ, ಆ ಕಡೆಯಿಂದ ಬಿದ್ದರೆ ಪರವಾಗಿಲ್ಲ. ಈ ಥರ ಮನೆಗೆ ಹೋಗ್ತೀನಿ ಅಷ್ಟೇ. ಏರಿ ಸಿಗ್ತೀನಿ ಮತ್ತೆ ಡ್ರಾಪ್ ಹತ್ರ ಹೋದ್ಮೇಲೆ. ಗೈಸ್, ಡ್ರಾಪ್ 3ನೇದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಒಂದು ನಿಮಿಷ ಸೈಡ್ಗೆ ಹಾಕ್ಬೋಣ. ಇದು ಯಾವುದು ಸ್ಕೂಲ್ ಅನಿಸುತ್ತೆ, ಸ್ಕೂಲ್ ಹತ್ರ. ಕಲೆಕ್ಟ್ ಪೇಮೆಂಟು 86 ರೂಪಾಯಿ 98 ಪೈಸೆ ಗೈಸ್. ಸ್ಕ್ಯಾನರ್ ಅಲ್ಲ? ಕಲೆಕ್ಷನ್ 698 ಇದೆ, 87 ಕಂಪ್ಲೀಟ್ ರೈಡು. ಸ್ಟಾರ್. ಬನ್ನಿಗ ಇದು ಮತ್ತೆ ಇವಾಗ ಇದನ್ನದು ಓಪನ್ ಮಾಡ್ಕೊಂಡು ಬಿಡೋಣ. ಹಾಗೆ ಯಾವುದು ಸರ್? ಹೆಲ್ಮೆಟ್ ಕೊಡಿ. ಇಲ್ಲ, ಇವಾಗ ಮತ್ತೆ ರ್ಯಾಪಿಡ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಬಾಯ್ ಪುಟ್ಟ ಅಂತವ್ರೆ. ಆವಾಗಲೇ ಅದು ಇದನ್ನು ಮಾಡಿದ್ನಲ್ಲ, ಎಷ್ಟು ಕೌಂಟ್ ಮಾಡಿದ್ರು ಇವರು? 87. ಓಕೆ. ಯಾವುದದು ಇವನು ಇವಾಗೊಂದು ಓಲಾ ರ್ಯಾಪಿಡೋದಲ್ಲಿ ಬಿಟ್ಟನಲ್ಲ, ದಯವಿಟ್ಟು 100-200 ಮೀಟ್ರ್ ಇದ್ದರೆ ಬಿಡ್ತು ಬನ್ನಿ, ಇಲ್ಲದ್ರೆ ಎಷ್ಟೋ ಕೇಳ್ಕೊತ ಬನ್ನಿ. ಅವ್ರು ಸುಮ್ಮನೆ ಪೆಟ್ರೋಲ್ ಇದನ್ನಾಗಲ್ವ ಇವ್ರಿಗೆ ಹೇಳಿ? ಇಲ್ಲ, ಅವನು ಇಲ್ಲೇ ಸರ್ ಮೇನ್ ಗೇಟ್ ಅಂದ, ಇಲ್ಲ ಸರ್ ಇಲ್ಲೇ ಟರ್ನಿಂಗಲ್ಲಿ ಅಂತ ಹೇಳ್ಬಿಟ್ಟು, ಆಮೇಲೆ ನೋಡಿದ್ರೆ ಸರ್ ಗೇಟ್ ಹತ್ರ ಬಿಡಿ ಸರ್ ಅಂತಂದ. ರೇವಾ ಯೂನಿವರ್ಸಿಟಿ ಕಾಲೇಜಿದು. ಅದಾದಮೇಲೆ ಸರ್ ಬ್ಯಾಕ್ ಸೈಡ್ ಗೇಟ್ ಬಿಡಿ ಅಂತ ಹೇಳ್ತಾನೆ. ಬಿಡಿ ಮಗ, ನೋಡಿದ್ರೆ 2 ಕಿಲೋಮೀಟ್ರ್ ತೊಗೊಂಬಂದ. ನೋಡಿದ್ರೆ ಒಂದು 50-60 ಕೊಡ್ತಾನಂದರೆ, ಸಾರಿ 60-70 ಕೊಡ್ತಾನಂದರೆ ಅಷ್ಟೇ. ಇದನ್ನಷ್ಟು ಕೊಟ್ಬಿಟ್ಟವನು 50 ರೂಪಾಯಿ ನೋಟು. 44 ರೂಪಾಯಿ ಇತ್ತು, 50 ರೂಪಾಯಿ ನೋಟ್ ಕೊಟ್ಬಿಟ್ಟ. ಬಿಡು ಪರವಾಗಿಲ್ಲ, ಹೋಗ್ಲಿ ಅಂತ ನಾವೇ ಎಕ್ಸ್ಟ್ರಾ ಓಡಾಡಿರ್ತೀವಿ. ಇನ್ನು ಇದ್ಯಾವ ಲೆಕ್ಕ ನಮ್ಗೆ ಅಂದ್ಕೊಂಡು ಸುಮ್ಮನೆ ಅದು. ಆಲ್ಮೋಸ್ಟ್ 3 ಪಿಕಪ್ ಡ್ರಾಪು, ಒಂದು ಓಲಾ ಆಯಿತು, ಒಂದು ಊಬರ್ ಆಯಿತು, ಮತ್ತು 2 ಊಬರು, ಇದನ್ನೊಂದು 1 ರ್ಯಾಪಿಡೋ ಅಷ್ಟೇ. ಇದೀಗ ಸಿಗ್ತೀನಿ ಮತ್ತೆ 9 ಗಂಟೆ ಆಗಿದೆ. ಹಿಂಗೆ ವಿದ್ಯಾರ್ಥಿಪುರಂ ಕಡೆ ಯಾವ್ದಾರು ಬಿದ್ದರೆ ಎತ್ಕೊಂಡು ಹೋಗ್ತಾ ಇರ್ತೀನಿ.
ಇದೆಲ್ಲ ಡ್ಯೂಟಿಗಳು ಆಫ್ ಮಾಡ್ತಾಯಿದ್ದೀನಿ 3 ಅಪ್ಲಿಕೇಶನ್ನ ರ್ಯಾಪಿಡೋ ಓಲಾ ಊಬರ್ ಇರಿ ಫಸ್ಟು ಯಾವುದು ರ್ಯಾಪಿಡೋ ಮಾಡೋಣ. ಇದ್ರಲ್ಲಿ 44 ರೂಪಾಯಿ ಮಾಡಿದ್ದೀನಿ, ಆಲ್ಮೋಸ್ಟ್ 50 ರೂಪಾಯಿ ಅಂದ್ಕೊಳ್ಳಿ. ಆದರೂ 50 ರೂಪಾಯಿ ಕೊಟ್ಬಿಟ್ರಲ್ಲ ಕಸ್ಟಮರು ಅದೊಂದು. ಇವಾಗ ಊಬರಲ್ಲಿ ಒಂದು 160 ರುಪೀಸ್ ಏನು ಮಾಡಿದೆ. ಓಲಾದಲ್ಲಿ ಗೈಸು ಒಂದು ಬಿದ್ದಿಲ್ಲ, ಯಾರು ಗೊತ್ತು ಯಾಕೆ ಬಿದ್ದಿಲ್ಲ ಅಂತ. ಊಬರಲ್ಲೇ ಬೆಸ್ಟ್ ನನ್ನ ಪ್ರಕಾರ ಬೈಕ್ ಟ್ಯಾಕ್ಸ್ ಇದು. ಆದ್ರೆ ಏನು ಮಾಡೋದು, ಇಲ್ಲಿಗಲ್ವಲ್ಲ, ಲೀಗಲ್ಲೇ ಇಲ್ಲ ಇನ್ನು. ಆದರೂ ಹೊಡೆದು ಬಿಟ್ಟೆ ಸುಮ್ಮನೆ. ಆದರೆ ಖಾಲಿ ಹಾಕಿ ಬರೋಣ ಅಂತ ಅಂದ್ಕೊಂಡು ಮಾಡ್ಕೊಂಡು ಬಂದೆ. ಹಾಗೆ ಒಂದು 3 ಕಸ್ಟಮರ್ನ ಒಂದು 160 ಪ್ಲಸ್ 210 ರೂಪಾಯಿ ಮಾಡ್ಕೊಂಡು ಬಂದೆ ಆಲ್ಮೋಸ್ಟ್ ಅಲ್ಲಿ ಫ್ರೆಂಡ್ನ ಬಿಟ್ಬಿಟ್ಟು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗಾಯ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.